ಮನೆ ಸಚಿವರು ಕೇಳಿಸ್ಕೋಬೇಕು. ಶ್ರೀನಿವಾಸಪುರ ತಾಲೂಕು ಬೈರಪ್ಪಲ್ಲಿ ಗ್ರಾಮದ ಸರ್ವೆ ನಂಬರ್ 31 ರಲ್ಲಿ, ಕೊಳ್ಳೂರು ಗ್ರಾಮದ ಸರ್ವೆ ನಂಬರ್ 106 ರಲ್ಲಿ 5 ಎಕರೆ ಜಮೀನು ಗುರುತಿಸಲಾಗಿದ್ದು, ಸದರಿ ಜಮೀನು ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುತ್ತದೆ. ಆದ್ದರಿಂದ ಪ್ರಜಾಸೌಧ ಕಟ್ಟಡ ನಿರ್ಮಾಣ ವಿಳಂಬವಾಗ್ತಾ ಇದೆ. ಶ್ರೀನಿವಾಸಪುರ ಹಳೆ ತಾಲೂಕು ಕಚೇರಿ ಸುಮಾರು 100 ವರ್ಷಗಳ ಇತಿಹಾಸವುಳ್ಳ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡ ಕಟ್ಟಡವಾಗಿದ್ದು, ಸದರಿ ಕಟ್ಟಡವು ಶಿಥಿಲ ವ್ಯವಸ್ಥೆಯಿಂದ ಕೂಡಿದ್ದು, ಸದರಿ ಕಟ್ಟಡವನ್ನು ನೆಲಸಮಗೊಳಿಸಿ ಸದರಿ ಜಾಗದಲ್ಲಿ ಟೈಪ್ ಸಿ ಪ್ರಜಾಸೌಧ ನಿರ್ಮಾಣ ಮಾಡೋದು. ಶ್ರೀನಿವಾಸಪುರ ನಗರದ ಪ್ರಜಾಸೌಧ ನಿರ್ಮಾಣ ಮಾಡಲು ಅನುಮೋದಿತ ಟೈಪ್ ಸಿ ಮಾಡಲ್ ನಕ್ಷೆಯನ್ನು ಪ್ರಸ್ತುತ ಇರುವ ಜಾಗಕ್ಕೆ ಮಾಡಿಫೈ ಮಾಡಿ ಸದರಿ ಪ್ರಸ್ತಾವನೆ ಅನುಮೋದನೆ ನೀಡುವುದು. ಮತ್ತೆ ಕೊನೆಯದಾಗಿ ಪ್ರಜಾಸೌಧ ನಿರ್ಮಾಣ ಮಾಡಲು ಈ ಹಿಂದೆ ಮಂಜೂರಾಗಿರುವ 945 ಕೋಟಿ ಅಂದರೆ ಲಕ್ಷ ಅನುದಾನವನ್ನು ಪರಿಷ್ಕರಿಸಿ 16 ಕೋಟಿ ವೆಚ್ಚದಲ್ಲಿ ಟೈಪ್ ಸಿ ವಿಧಾನಸೌಧ ನಿರ್ಮಾಣ ಮಾಡಲು ಆಡಳಿತಾತ್ಮಕ ಅನುಮೋದನೆ ನೀಡಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಮಾನ್ಯ ಸಚಿವರಲ್ಲಿ ಕೋರುತ್ತೇನೆ. ಕೂತ್ಕೊಳ್ಳಿ. ಈ ವರ್ಷನೇ ಮಾಡಿಕೊಡ್ಬೇಕು ಅಂತ ತಮ್ಮನ್ನ ನಾನು ಕೇಳ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು 2-3 ಬಾರಿ ನನಗೂ ಕೂಡ ಭೇಟಿ ಮಾಡಿ ತಾಲೂಕು ಆಡಳಿತ ಕಚೇರಿ, ನಾವು ಅದಕ್ಕೆ ಪ್ರಜಾಸೌಧ ಅಂತ ಕರಿತೇವೆ, ಅದನ್ನು ಶ್ರೀನಿವಾಸಪುರ ತಾಲೂಕಿಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಇಲ್ಲೂ ಕೇಳಿದ್ದಾರೆ. ವೈಯಕ್ತಿಕವಾಗಿಯೂ ನನ್ನ ಹತ್ರ 2-3 ಬಾರಿ ಭೇಟಿ ಮಾಡಿನೂ ಸಹ ಕೇಳಿದ್ದಾರೆ. ನಾನು DC ಅವರಿಗೆ ಹೊಸದಾಗಿ ನಾವು ಇದಕ್ಕೆ ನಿಯಮಗಳನ್ನು ಮತ್ತು ಒಂದು ವಿನ್ಯಾಸ ಡಿಸೈನನ್ನು ಹೊಸದಾಗಿ ಮಾಡಿದ್ದೇವೆ. ರಾಜ್ಯಾದ್ಯಂತ ಏಕ ಮಾದರಿಯಲ್ಲಿ ಇರಬೇಕು ಅಂತ ಒಂದು ವಿನ್ಯಾಸವನ್ನು ಕೊಟ್ಟಿದ್ದೇವೆ. ಅದರ ಪ್ರಕಾರ ಪ್ರಸ್ತಾವನೆಯನ್ನು ಸಲ್ಲಿಸಿ ಅಂತಲೂ ಕೂಡ ನಾನು ಅವ್ರಿಗೆ ಹೇಳಿದ್ದೇನೆ. ಒಂದು ನಿಮಿಷ ಈಗ ಅವರು ಈ ವರ್ಷನೇ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದೇ ಸಮಸ್ಯೆ ಏನಂದರೆ, ರಾಜ್ಯದಲ್ಲಿ 2017, 18, 19, 20ರಲ್ಲಿ 63 ಹೊಸ ತಾಲೂಕು ಮಂಜೂರಾಗಿತ್ತು, ಹೊಸ ತಾಲೂಕುಗಳು. ಇಂದಿನ ಸರ್ಕಾರದ 5 ವರ್ಷದಲ್ಲಿ 14 ಪ್ರಜಾಸೌಧಗಳು ಮಾತ್ರ ಹೊಸ ತಾಲೂಕುಗಳಿಗೆ ಮಂಜೂರಾಗಿತ್ತು. 49 ಹೊಸ ತಾಲೂಕುಗಳಿಗೆ ಆಡಳಿತ ಸೌಲಭ್ಯ ಕಚೇರಿ ಇರಲಿಲ್ಲ, ಮಂಜೂರಾಗಿರಲಿಲ್ಲ. ಹೊಸ ತಾಲೂಕು ಮಾಡಿದ್ರು ಕೂಡ ಹೊಸ ತಾಲೂಕಿಗೆ ಆಡಳಿತ ಕಚೇರಿ ಕೊಟ್ಟೇ ಇರಲಿಲ್ಲ. 49 ಬಾಕಿ ಇತ್ತು. ಹೋದ 5 ವರ್ಷದಲ್ಲಿ ಆಗಿದ್ದು ಬರೀ 14. ಸೊ ನಾವು ಈಗ ಮೊದಲನೇ ಆದ್ಯತೆ ಪಕ್ಷಾತೀತವಾಗಿ, ನಾನು ಯಾವುದು ಪಾರ್ಟಿ ಪಕ್ಷ ನೋಡಿಲ್ಲ, ಯಾವ್ಯಾವ ತಾಲೂಕು ಹೊಸದಾಗಿ ಆಗಿತ್ತು, ಎಲ್ಲಿ ಅವರಿಗೆ ಆಡಳಿತ ಕಚೇರಿ ಇರಲಿಲ್ಲ, 49 ಮಂಜೂರು ಮಾಡಿಕೊಟ್ಟಿದ್ದೇವೆ. 49 ಹೊಸ ತಾಲೂಕು ಆದಮೇಲೆ ಕನಿಷ್ಠ ಒಂದು ಕಚೇರಿ ಬರಬೇಕಲ್ಲ. ಅಲ್ಲಿ ಕಚೇರಿನೇ ಬರಲಿಲ್ಲ ಅಂತ ಹೇಳಿದ್ರೆ ಹೊಸ ತಾಲೂಕಿಗೆ ಏನು ಅರ್ಥ ಇರೋದಿಲ್ಲ ಅಂತೇಳಿ ಪಕ್ಷಾತೀತವಾಗಿ 49, ಹಿಂದೆ 5 ವರ್ಷದಲ್ಲಾಗಿದ್ದು 14, ನಾವು 2 ವರ್ಷದಲ್ಲಿ 49 ಮಾಡಿಕೊಟ್ಟಿದ್ದೇವೆ. ಯಾಕೆ ತಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮಗೆ ಅದರದೇ ನನಗೆ ಖರ್ಚು ಸುಮಾರು 300 ಕೋಟಿಯಷ್ಟು ಬರುತ್ತೆ ಅಧ್ಯಕ್ಷರೇ. ಆ ಕಾರಣಕ್ಕಾಗಿ ಸ್ವಲ್ಪ ಸಮಯ ಕೊಡಿ, ನಿಮ್ಮದು ಮನವಿ ಸರ್ಕಾರದಲ್ಲಿದೆ. ಹಣಕಾಸು ಲಭ್ಯತೆ ನೋಡಿಕೊಂಡೇ ನಾನು ತೀರ್ಮಾನ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಏನೇ ಹೇಳಿದ್ರು ಕೊನೆಗೆ ಅಲ್ಲಿ ಚೆಕ್ ಅಂಡ್ ಬ್ಯಾಲೆನ್ಸು ಆಗೇ ಆಗುತ್ತೆ. ಸೊ ಇವ್ರ ಮನವಿ ನಾವು ಇಟ್ಕೊಂಡಿದ್ದೀವಿ ಅಧ್ಯಕ್ಷರೇ, ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ಈಗ ನಾವು ಹೆಚ್ಚಿಗೆ ಬರ್ಡನ್ ತಗೊಂಡಿದ್ದೇವೆ. 49 ಒಂದು ಶಾರ್ಟಲ್ಲಿ ಮಂಜೂರು ಮಾಡಿದ್ರಿಂದ ನಮಗೆ ಫೈನಾನ್ಷಿಯಲ್ ಬರ್ಡನ್ ತಗೊಂಡಿದ್ದೀವಿ. ಅದರ ಒಳಗೇನು ಕೂಡ ಇದು ಕೊಟ್ಟರೆ ಮತ್ತೆ ಅದೇ ಪೆಂಡಿಂಗ್ ಬಿಲ್ಸು ಮತ್ತೆ ಅದೇ ನಾವು ಇವೆಲ್ಲ ಗೋಜಲಿಗೆ ಬೀಳಬೇಕಾಗುತ್ತೆ. ಸ್ವಲ್ಪ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಬಟ್ ಅವ್ರ ಮನವಿ, ಅವರ ಬೇಡಿಕೆ ಅಂತೂ ನಮ್ಮ ಗಮನದಲ್ಲಿ ಇದೆ ಅಧ್ಯಕ್ಷರೇ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಹಳೆ ಮೈಸೂರು ವಿಭಾಗ. ಸಚಿನ್ ಚಲವರಾಯಸ್ವಾಮಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ, ಮಂಡ್ಯ. ಕವಿಶ್ ಗೌಡ, ಬಿಜೆಪಿ ಯುವ ನಾಯಕ, ಮೈಸೂರು. ರಾಕೇಶ್ ಪಾಪಣ್ಣ, ಕಾಂಗ್ರೆಸ್ ಯುವ ನಾಯಕ. ವಿನಯ್ ಬಿದರೆ, ಬಿಜೆಪಿ ಯುವ ನಾಯಕ. ಕೆಸಿಪಿ ಕಿರಣ್, ಬಿಜೆಪಿ ಯುವ ನಾಯಕ.
ಅಶೈ ಮಧುಮಾದೇಗೌಡ ಕಾಂಗ್ರೆಸ್ ಯುವ ನಾಯಕ ಮಂಡ್ಯ, ಸಂದೇಶ್ ಎಎಸ್ಎಸ್ಕೆ ಯುವ ನಾಯಕ, ಜಗದೀಶ್ ಕಾಂಗ್ರೆಸ್ ಯುವ ನಾಯಕ ಚಿಕ್ಕಬಳ್ಳಾಪುರ, ನಿಕೇತ್ ರಾಜ್ ಮೌರ್ಯ ಕಾಂಗ್ರೆಸ್ ಯುವ ನಾಯಕ ತುಮಕೂರು, ಪ್ರಸನ್ನ ಮಹಾದೇವ್ ಜೆಡಿಎಸ್ ಯುವ ನಾಯಕ ಪಿರಿಯಾಪಟ್ಟಣ, ಮದನ್ ಜೆಡಿಎಸ್ ಯುವ ನಾಯಕ ಮೈಸೂರು, ಎಂಜೆ ಕಿರಣ್ ಗೌಡ ಬಿಜೆಪಿ ಯುವ ನಾಯಕ ಮೈಸೂರು. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.